ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಮೋಟಾರು ವಾಹನ ಕಾಯ್ದೆ ಕುರಿತಾಗಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ತಿಳಿಸ್ಬೇಕಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇದು ಮೋಟಾರು ವಾಹನ ಕಾಯ್ದೆ 1988. ಈ ಕಾಯ್ದೆ ಇತ್ತೀಚೆಗೆ 2019ರಲ್ಲಿ ತಿದ್ದುಪಡಿಯಾಗಿದೆ. ಅವುಗಳನ್ನು ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಮೊದಲಿಗೆ ಮೋಟಾರು ವಾಹನ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮೋಟಾರು ವಾಹನ ಕಾಯ್ದೆ ಅಂದರೆ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಮೋಟಾರ್ ವಾಹನ ಅಥವಾ ವಾಹನ ಎಂದರೆ ರಸ್ತೆಗಳ ಮೇಲೆ ಬಳಸಲು, ಅಂದರೆ ಇಲ್ಲಿ ರಸ್ತೆಗಳ ಮೇಲೆ ಬಳಸಲು ಅನುಕೂಲವಾಗುವಂತೆ ಯಾಂತ್ರಿಕವಾಗಿ ಚಲಿಸಲ್ಪಡುವಂಥ, ಅಂದರೆ ಯಂತ್ರದಿಂದ ಚಲಿಸುವಂಥದ್ದು. ಇದಕ್ಕೆ ಚಲನ ಶಕ್ತಿಯು ಬಾಹ್ಯ ಅಥವಾ ಆಂತರಿಕ ಮೂಲದಿಂದ ಸರಬರಾಜು ಆಗುತ್ತಿರಬಹುದು. ಅಂದರೆ ಯಂತ್ರಕ್ಕೆ ಚಲನೆಗೆ ಬೇಕಾಗುವಂಥ ಶಕ್ತಿ ಅದು ಆ ಯಂತ್ರದೊಳಗೆ ಇರ್ಬೋದು ಅಥವಾ ಅದೇ ಹೊರಗಡೆನೂ ಇರ್ಬೋದು. ಒಟ್ಟು ಚಲನ ಶಕ್ತಿಯಿಂದ ಯಂತ್ರದ ಮೂಲಕ ರಸ್ತೆ ಮೇಲೆ ಚಲಿಸುವಂಥ ವಾಹನಕ್ಕೆ ಈ ಮೋಟಾರ್ ವಾಹನ ಕಾಯ್ದೆಯಲ್ಲಿ ವಾಹನ ಅಂತೇಳಿ ಪರಿಗಣನೆಗೆ ಬರುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ಇದಕ್ಕೆ ಇನ್ನೂ ಯಾವುದೇ ಬಾಡಿಯನ್ನು ಅಳವಡಿಸದ ಚಸ್ಸಿ ಅಥವಾ ಟ್ರೇಲರ್ ಅನ್ನು ಸಹ ಇದು ಒಳಗೊಂಡಿರುತ್ತದೆ ಅಂತೇಳಿ ಇಲ್ಲಿ ಇದರೊಳಗೆ ಮುಂದುವರೆದು ಹೇಳಿದ್ದಾರೆ. ಇನ್ನು ಯಾವನ್ನ ವೆಹಿಕಲ್ ಅನ್ನೋದಿಲ್ಲ ಅಂತಂದರೆ ಹಳಿಗಳ ಮೇಲೆ ಮಾತ್ರ ಚಲಿಸುವ ರೈಲುಗಳು ಅಥವಾ ಟ್ರ್ಯಾಮ್ಗಳು ಇವು ಮೋಟಾರ್ ವಾಹನ ಅಲ್ಲ. ಮತ್ತು ಕಾರ್ಖಾನೆಗಳು ಅಥವಾ ನಿರ್ದಿಷ್ಟ ಮುಚ್ಚಿದ ಆವರಣದೊಳಗೆ ಅಂದರೆ ಕ್ಲೋಸ್ಡ್ ಪ್ರಿಮೈಸಿಸ್ ಅಂತ ಹೇಳ್ತಾರೆ. ಈ ಫ್ಯಾಕ್ಟರಿ ಒಳಗೆ ಬಳಸುವಂಥ ಏನಿರ್ತಾವ ವಾಹನಗಳು ಅವು ಮೋಟಾರ್ ವಾಹನ. ಯಾಕಂದರೆ ಅವು ಫ್ಯಾಕ್ಟರಿಯಿಂದ ಹೊರಗೆ ಬಂದು ರಸ್ತೆ ಮೇಲೆ ಚಲಿಸುವಂಥದ್ದಿದ್ರೆ ಅದು ಮೋಟಾರ್ ವಾಹನ ಆಗ್ತದೆ. ಆದರೆ ಕೇವಲ ಅಲ್ಲಿ ಇಂಡಸ್ಟ್ರಿ ಒಳಗೆ ಬಳಸ್ತಾ ಇದ್ರೆ ಅದು ಮೋಟಾರ್ ವಾಹನ ಅಂತ ಆಗೋದಿಲ್ಲ. ಮುಂದೆ 25 cc ಕಡಿಮೆ ಇಂಜಿನ್ ಸಾಮರ್ಥ್ಯವಿರುವ 4ಕ್ಕಿಂತ ಕಡಿಮೆ ಚಕ್ರಗಳ ವಾಹನಗಳು, ಅಂದರೆ ಚಕ್ರಗಳು ಎಷ್ಟಿರಬೇಕು, 3 ಅಥವಾ 2 ಇರಬೇಕು ಅಂಥ ವಾಹನಗಳು, ಮತ್ತು ಅದು 25 cc ಕಡಿಮೆ ಇರಬೇಕು. ಅಂಥವನು ಸಹಿತ ಇಲ್ಲಿ ಮೋಟಾರ್ ವಾಹನ ಅಂತ ಅನ್ಕೊಳ್ಳೋಲ್ಲ. ಸೊ ಅದಕ್ಕೆ 25 cc ಹೆಚ್ಚಿರಬೇಕು, 4ಕ್ಕಿಂತ ಹೆಚ್ಚು ಚಕ್ರಗಳು ಇದ್ದಾಗ ಅದು ಮೋಟಾರ್ ವೆಹಿಕಲ್ ಅಂತ ಆಗುತ್ತೆ. ಸೊ ಈ ರೀತಿ ಇಲ್ಲಿ ಕಾಯ್ದೆ ಕೊಟ್ಟಿದ್ದಾರೆ. ಇನ್ನು ಮೋಟಾರ್ ವಾಹನಗಳ ಪ್ರಕಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಕಾಯ್ದೆ ಪ್ರಕಾರ ಒಂದು ಕೋಷ್ಟಕ ಮಾಡಿದ್ದಾರೆ. ಅದರ ಪ್ರಕಾರ 2 ಥರ ವರ್ಗೀಕರಣ ಮಾಡಿದ್ದಾರೆ. ಒಂದು ಸಾರಿಗೆ ವಾಹನ ಅಂದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು, ಇನ್ನೊಂದು ಸಾರಿಗೆಯೇತರ ವಾಹನ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತೇಳಿ. ಇಲ್ಲಿ ಸ್ಪಷ್ಟವಾಗಿ ಇವನು ತಿಳ್ಕೊಳ್ಬೇಕಂತಂದ್ರೆ ಒಂದನೇದ್ದು ಯಾವ ಥರ ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ ಅಂದರೆ, ಸಾರಿಗೆ ವಾಹನದೊಳಗೆ ಒಂದನೇದು ಸರಕುಗಳನ್ನು ಸಾಗಿಸಲು ಸೈಡ್ ಕಾರ್ ಹೊಂದಿರೋ ಮೋಟರ್ ಸೈಕಲ್ ಅಂತೇಳಿ. ಅದು ಯಾವುದಂತಂತಂದರೆ ಇಲ್ಲಿ ಒಂದು ಚಿತ್ರದ ಮೂಲಕ ತಾವು ಗಮನಿಸ್ಬೋದು. ಈ ರೀತಿ ಒಂದು ಮೋಟರ್ ಸೈಕಲ್ ಇದ್ರೆ ಸಾರಿಗೆ ವಾಹನ ಅಂತ ಕನ್ಸಿಡರ್ ಮಾಡ್ತಾರಂತೆ. ಮುಂದೆ ಸರಕು ಸಾಗಿಸಲು ಟ್ರೇಲರ್ ಹೊಂದಿರುವ ಮೋಟರ್ ಸೈಕಲ್ ಅಂತೆ. ಸರಕು ಸಾಗಿಸಲು ಟ್ರೇಲರ್ ಹೊಂದಿರುವ ಮೋಟರ್ ಸೈಕಲ್ ಅಂದರೆ ಈ ರೀತಿ ಸಾಮಾನುಗಳನ್ನು ಸಾಗಿಸಲಿಕ್ಕೆ ಇರುವಂಥ ಈ ಮೋಟರ್ ಸೈಕಲನ್ನು ಒಂದು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಸರಕುಗಳನ್ನು ವಸ್ತುಗಳನ್ನು ಸಾಗಿಸಲಿಕ್ಕೆ ಬಳಸುವಂಥದ್ದು ಇದು ಸಾರಿಗೆ ವಾಹನ ಅಂತ ಆಗ್ತದೆ. ಆಮೇಲೆ ಬಾಡಿಗೆಗೆ ಒಬ್ಬ ಹಿಂಬದಿ ಸವಾರನನ್ನು ಅಂದರೆ ಪಿಲಿಯನ್ ರೈಡರ್ನ ಕರೆದೊಯ್ಯಲು ಬಳಸುವ ಮೋಟಾರ್ ಸೈಕಲ್ ಮತ್ತು ಬಾಡಿಗೆಗೆ ಸರಕು ಅಥವಾ ಪ್ರಯಾಣಿಕರನ್ನು ಸಾಗಿಸುವ ಮೋಟಾರೀಕೃತ ಸೈಕಲ್ ರಿಕ್ಷಾ ಅಂತಂದರೆ ಹಿಂಬದಿ ಸವಾರನ ಬಳಸುವ ಮೋಟಾರ್ ಸೈಕಲ್ ಅಂದರೆ ಈ ಸಾಮಾನ್ಯ ಮೋಟಾರ್ ಸೈಕಲ್ ಅಲ್ಲ. ಮಹಾನಗರಗಳಲ್ಲಿ ಬಂದಿದೆ 2 ವೀಲರ್ನು ಸಹಿತ ಬಾಡಿಗೆಗಾಗಿ ಓಡಿಸುವಂಥದ್ದು. ಆ ರೀತಿ ಇದ್ರೆ ಇದನ್ನು ಸಹಿತ ಇಲ್ಲಿ ಕನ್ಸಿಡರ್ ಮಾಡಬಹುದು. ಈ ರೀತಿ ಸರಕುಗಳನ್ನು ಸಾಗಿಸುವಂಥ ವಾಹನ ಇರ್ಬೋದು, ಇದು ಸಾರಿಗೆ ವಾಹನ ಅಂತ ಆಗ್ತದೆ. ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಲು ಈ ರಿಕ್ಷಾ ಇದ್ರೆ ಇದು ಸಹಿತ ಇಲ್ಲಿ ಸಾರಿಗೆ ವಾಹನ ಆಗ್ತದೆ. ಮುಂದೆ ಐಷಾರಾಮಿ ಕ್ಯಾಬ್ ಅಂದ್ರೆ ಲಕ್ಸುರಿ ಕ್ಯಾಬ್ ಅಂತ ಹೇಳ್ತಾರೆ. ಅದು ಯಾವುದಂತಂದ್ರೆ ಮ್ಯಾಕ್ಸಿ ಕ್ಯಾಬ್ ಅಂತೇಳಿ ತಮಗೆ ಗೊತ್ತದೆ. ಸೊ ಈ ರೀತಿ ಲಕ್ಸುರಿ ವಾಹನಗಳು ಸಹಿತ ಬಾಡಿಗೆಗೆ ಓಡಿಸಲಿಕ್ಕೆ ಈ ಯೆಲ್ಲೋ ಬೋರ್ಡ್ ಇರುವಂಥ ವಾಹನಗಳು ಇವು ಸಹಿತ ಸಾರಿಗೆ ವಾಹನ ಅಂತ ಆಗ್ತದೆ. ಮತ್ತು ಪ್ರಯಾಣಿಕರ ಅಥವಾ ಸರಕುಗಳ ಸಾಗಣೆಗಾಗಿ 3 ಚಕ್ರಗಳ ವಾಹನಗಳು ಅಂದರೆ ಈಗಾಗಲೇ ರಿಕ್ಷಾ ತೋರಿಸಿದ್ದೀನಿ, ಅದೇ ಥರ ಇದು ಆಟೋ ರಿಕ್ಷಾ ಇರ್ಬೋದು ಅಥವಾ ಈ ರೀತಿ ಗೂಡ್ಸ್ ಆಟೋ ರಿಕ್ಷಾ ಇರ್ಬೋದು. ಸೊ ಈ ರೀತಿ ವಾಹನಗಳು ಸಹಿತ ಇಲ್ಲಿ ಬರ್ತವೆ. ಮುಂದೆ ಸರಕು ಸಾಗಣೆ ಟ್ರಕ್ಗಳು ಅಥವಾ ಟ್ಯಾಂಕರ್ಗಳು ಅಥವಾ ಮೇಲ್ ಕ್ಯಾರಿಯರ್ಗಳು N1 N3 ವರ್ಗ ಅಂತೇಳಿ ಬರ್ತವೆ. ಯಾವ ಥರ ಅಂತಂತಂದರೆ ಟ್ರಕ್ಗಳು ಅಥವಾ ಟ್ಯಾಂಕರ್ಗಳು ಮತ್ತು ಈ ಪೋಸ್ಟಲ್ ಮೇಲನ್ನು ಒಯ್ಯುವಂಥ ವಾಹನಗಳು ಇವು ಸಹಿತ ಸಾರಿಗೆ ವಾಹನಗಳಾಗ್ತವೆ. ಮುಂದೆ ಸಾರ್ವಜನಿಕ ರಸ್ತೆಗಳನ್ನು ಬಳಸುವ ಪವರ್ ಟೆಲ್ಲರ್ ಮತ್ತು ಟ್ರ್ಯಾಕ್ಟರ್ಗಳು ಅಂದರೆ ಈ ರೀತಿ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ಗಳು ಇವನ್ನು ಸಹಿತ ಸಾರಿಗೆ ವಾಹನ ಅಂತ ಕನ್ಸಿಡರ್ ಮಾಡ್ತಾರೆ. ಮುಂದೆ ಮೊಬೈಲ್ ಕ್ಲಿನಿಕ್ ಅಂದರೆ ಸಂಚಾರಿ ಆಸ್ಪತ್ರೆ ಅಥವಾ ಎಕ್ಸ್ರೇ ವ್ಯಾನ್ ಅಥವಾ ಸಂಚಾರಿ ಗ್ರಂಥಾಲಯ ವ್ಯಾನ್ಗಳು, ಇದು ಸಂಚಾರಿ ಕ್ಲಿನಿಕ್ ಮೊಬೈಲ್ ಕ್ಲಿನಿಕ್. ಮುಂದೆ ಸಂಚಾರಿ ಎಕ್ಸ್ರೇ ವಾಹನಗಳು, ಸಂಚಾರಿ ಗ್ರಂಥಾಲಯಗಳು ಇವು ಎಲ್ಲ ಸಾರಿಗೆ ವಾಹನ ಅಂತ ಆಗ್ತವೆ.
ಸಂಚಾರಿ ಕಾರ್ಯಾಗಾರಗಳು, ವರ್ಕ್ಶಾಪ್ಗಳು ಅಂದ್ರೆ ಮೊಬೈಲ್ ವರ್ಕ್ಶಾಪ್, ಈ ರೀತಿ ಅಂದ್ರೆ ಒಂದು ಸಣ್ಣ ಇಂಡಸ್ಟ್ರಿಯನ್ನ ವಾಹನದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಈ ರೀತಿ ವರ್ಕ್ಶಾಪ್ಗಳಿದ್ರೆ ಅವು ಸಹಿತ ಸಾರಿಗೆ ವಾಹನ ಅಂತ ಆಗ್ತವೆ. ಮುಂದೆ ಸಂಚಾರಿ ಉಪಹಾರ ಗೃಹಗಳು ಅಂದ್ರೆ ಮೊಬೈಲ್ ಕ್ಯಾಂಟೀನ್ ಅಂತಾರೆ. ಸೊ ಈ ರೀತಿ ಮೊಬೈಲ್ ಕ್ಯಾಂಟೀನ್ಗಳು. ಮುಂದೆ ಖಾಸಗಿ ಸೇವಾ ವಾಹನ, ಪ್ರೈವೇಟ್ ಸರ್ವಿಸ್ ವೆಹಿಕಲ್, ಈ ರೀತಿ ಖಾಸಗಿಯಾಗಿ ತಮ್ಮ ಒಂದು ಉದ್ದಿಮೆಗೆ ತಮ್ಮ ವೈಯಕ್ತಿಕವಾಗಿ ಬಳಸುವಂತ ವಾಹನಗಳು, ಇವು ಸಾರಿಗೆ ವಾಹನಗಳು. ಮುಂದೆ ಮ್ಯಾಕ್ಸಿ ಕ್ಯಾಬ್, ಮೋಟಾರ್ ಕ್ಯಾಬ್, ಸ್ಟೇಜ್ ಕ್ಯಾರೇಜ್, ಕಾಂಟ್ರಾಕ್ಟ್ ಕ್ಯಾರೇಜ್ ಸೇರಿದಂತೆ ಪ್ರವಾಸಿ ವಾಹನಗಳಂತ ಸಾರ್ವಜನಿಕ ಸೇವಾ ವಾಹನಗಳು. ಮಿನಿ ಬಸ್ ಅಂತೇವಿ, ಟೆಂಪೋ ಟ್ರಾವೆಲರ್ ಅಂತೇವಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಒಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ, ಒಂದು ಊರಿಂದ ಮತ್ತೊಂದು ಊರಿಗೆ, ನಿರ್ದಿಷ್ಟ ಪ್ರದೇಶಗಳಿಗೆ ಪ್ರವಾಸ ಮಾಡಿ ಬರುವಂತದ್ದು. ಈ ರೀತಿ ಏನು ಕ್ಯಾರೇಜ್ಗಳದಾವೆ ಅವು ಎಲ್ಲ ಈ ಸಾರಿಗೆ ವಾಹನದಲ್ಲಿ ಬರ್ತವೆ. ಮುಂದೆ ಶೈಕ್ಷಣಿಕ ಸಂಸ್ಥೆಗಳ ಬಸ್ಸುಗಳು ಅಂದ್ರೆ ಸ್ಕೂಲ್ ಬಸ್ ಅಂತ ಏನೈತಿ ಅವು ಸಹಿತ ಈ ಸಾರಿಗೆ ವಾಹನ ಅಂತ ಕನ್ಸಿಡರ್ ಆಗ್ತವೆ. ಆಂಬುಲೆನ್ಸ್ಗಳು ಅಗತ್ಯ ಚಿಕಿತ್ಸಾ ವಾಹನಗಳು ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಏನಂತೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನಾರೋಗ್ಯ, ಗಾಯಗೊಂಡ, ಜರ್ಜರಿತ ಅಥವಾ ಅಸಮರ್ಥರಾದ ವ್ಯಕ್ತಿಗಳ ತುರ್ತು ಸಾಗಣೆಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ, ನಿರ್ಮಿಸಲಾದ ಅಥವಾ ಮಾರ್ಪಡಿಸಲಾದ ಮತ್ತು ಸಜ್ಜುಗೊಳಿಸಲಾದ ಹಾಗೂ ಬಳಸುವ ಉದ್ದೇಶವನ್ನು ಹೊಂದಿರುವ ವಾಹನಗಳು ಅಂತೇಳಿ ಇವನ್ನ ಕರೀತಾರೆ. ತಮಗೆ ಗೊತ್ತಿರುವಂತೆ ಆಂಬುಲೆನ್ಸ್ಗಳು. ಮುಂದೆ ಪ್ರಾಣಿಗಳ ಆಂಬುಲೆನ್ಸ್ಗಳು, ಅದೇ ರೀತಿ ಪ್ರಾಣಿಗಳಿಗೆ ಅನಾರೋಗ್ಯ, ಗಾಯಗೊಂಡರೆ, ಜರ್ಜರಿತ ಅಥವಾ ಅಸಮರ್ಥರಾದ ಪ್ರಾಣಿಗಳಿಗೆ ತುರ್ತು ಸಾಗಣೆಗಾಗಿ ಬಳಸುವ ಉದ್ದೇಶವನ್ನು ಹೊಂದಿರುವ ಮೋಟಾರ್ ವಾಹನಗಳು. ಈ ರೀತಿ ಪ್ರಾಣಿಗಳಿಗೆ ಸಹಿತ ಇರುವಂತಹ ಆಂಬುಲೆನ್ಸ್ಗಳು ಸಹಿತ ಸಾರಿಗೆ ವಾಹನ ಅಂತ ಆಗ್ತವೆ. ಆಮೇಲೆ ಕ್ಯಾಂಪರ್ ವಾಹನಗಳು ಅಥವಾ ಟ್ರೈಲರ್ಗಳು. ಕ್ಯಾಂಪರ್ ಅಂದ್ರೆ ಕ್ಯಾಂಪ್ ಮಾಡಕ್ಕೆ ಬಳಸಲಿಕ್ಕೆ, ಅಂದ್ರೆ ಇಲ್ಲಿ ಟೂರ್ಗೆ ಹೋಗಿ ಅಲ್ಲಿ ಕ್ಯಾಂಪ್ ಅನ್ನ ಮಾಡ್ಕೊಳ್ಳಕ್ಕೆ ಸೀಟುಗಳು, ಮೇಜುಗಳು, ಮಲಗುವ ವ್ಯವಸ್ಥೆ ಇರಬಹುದು, ಅಡಿಗೆ ಸೌಲಭ್ಯ ಇರಬಹುದು, ಶೇಖರಣಾ ಸೌಲಭ್ಯ ಅಂದ್ರೆ ಸ್ಟೋರೇಜ್ ಇರುವಂತ ಫ್ಯಾಸಿಲಿಟಿ ಇರುವಂತದ್ದು, ಅಂದ್ರೆ ಒಂದು ಸಣ್ಣ ಮನೆ ರೀತಿಯಲ್ಲಿ ಬಳಸುವಂತ ವಾಹನ ಇದ್ರೆ ಈ ಉಪಕರಣಗಳನ್ನು ವಾಸದ ಕೋಣೆಗೆ ದೃಢವಾಗಿ ಜೋಡಿಸಿರಬೇಕು. ಆದಾಗ್ಯೂ ಮೇಜನ್ನು ಸುಲಭವಾಗಿ ತೆಗೆಯಬಹುದಾದಂತೆ ವಿನ್ಯಾಸಗೊಳಿಸಿರಬಹುದು. ಸೊ ಈ ರೀತಿ ಏನು ಟೂರ್ಗೆ ಹೋದಾಗೆ ಒಂದು ತಮಗೆ ಬೇಕಾದಂತ ಅನುಕೂಲಗಳನ್ನ ಹೊಂದಿರುವಂತ ವಾಹನ ಇದ್ರೆ ಕ್ಯಾಂಪರ್ ವಾಹನಗಳು ಅಥವಾ ಟ್ರೈಲರ್ಗಳು ಅಂತ ಕರೀತಾರೆ ಅವನ್ನ. ಈ ರೀತಿ ಎಲ್ಲ ವ್ಯವಸ್ಥೆಗಳು, ಆಧುನಿಕ ಸೌಲಭ್ಯಗಳು ಏನ್ ಬೇಕಾದ ಎಲ್ಲ ವ್ಯವಸ್ಥೆ ಅದು ಒಂದು ರೀತಿ ಮನೆಯ ರೀತಿ ಅಥವಾ ಕ್ಯಾರವಾನ್ ಅಂತ ಬಂದಿದ್ದಾವೆ. ಸೊ ಈ ರೀತಿ ವಾಹನಗಳಿದ್ರೆ ಅವಕ್ಕೆ ಕ್ಯಾಂಪರ್ಗಳಂತ, ಇವು ಸಾರಿಗೆ ವಾಹನ ಅಂತ ಆಗ್ತವೆ. ನಗದು ಸಾಗಣೆ ವ್ಯಾನ್ಗಳು, ಕ್ಯಾಶ್ ವ್ಯಾನ್ಸ್ ಅಂತಾರೆ. ಹಣ ಸಾಗಾಟ ಮಾಡಲಿಕ್ಕೆ ಬಳಸುವಂತ ಕ್ಯಾಶ್ ವ್ಯಾನ್ಗಳು, ಇದು ತಮಗೆ ಗೊತ್ತದೆ. ಆಮೇಲೆ ಫೈರ್ ಟೆಂಡರ್ಗಳು. ಫೈರ್ ಟೆಂಡರ್ ಅಂತಂದ್ರೆ ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಹೊಂದಿರುವಂತ ವಾಹನಗಳು. ಈ ರೀತಿ ನೀರಿನ ಟ್ಯಾಂಕರ್ ಹೊಂದಿರಬೇಕು. ಅಗ್ನಿಶಾಮಕ ವಾಹನಗಳು ಬರ್ತವೆ, ಅಂದ್ರೆ ಅದು ಫೈರ್ ಬ್ರಿಗೇಡ್ ಅಂತೇಳಿ ಅದು ಇದೇ ತರ ಇರ್ತದೆ. ಅಲ್ಲಿ ಅಗ್ನಿ ನಂದಿಸಲಿಕ್ಕೆ ಇರುವಂತ ಏನು ಎಲ್ಲ ಇಕ್ವಿಪ್ಮೆಂಟ್ಗಳು, ಮಷಿನರಿಗಳು ಮತ್ತೆ ರಾಸಾಯನಿಕಗಳು ಎಲ್ಲ ಇರ್ತದೆ. ಮತ್ತೆ ಸಿಬ್ಬಂದಿನೂ ಇರ್ತಾರೆ, ಅದು ಫೈರ್ ಬ್ರಿಗೇಡ್ ಅಂತ ಹೇಳ್ತೀವಿ. ಇನ್ನು ಸ್ನಾರ್ಕೆಲ್ ಏಣಿಗಳು, ಪೂರಕ ಟ್ರೈಲರ್ಗಳು ಮತ್ತು ಅಗ್ನಿಶಾಮಕ ವಾಹನಗಳು. ಸ್ನಾರ್ಕೆಲ್ ಏಣಿಗಳಂದ್ರೆ ಈಗ ಎಲೆಕ್ಟ್ರಿಕ್ ಪೋಲ್ಗಳಿಗೆ ಕೆಲಸ ಮಾಡಲಿಕ್ಕೆ, ಟೆಲಿಫೋನ್ ಕಂಬಗಳಿಗೆ ಕೆಲಸ ಮಾಡಲಿಕ್ಕೆ ಎತ್ತರದ ಏನು ವ್ಯವಸ್ಥೆ ಬೇಕಾಗ್ತದೆ, ಅಲ್ಲಿ ಏಣಿಗಳನ್ನು ಹೊಂದಿರುವಂತ, ಈಗ ಇದರೊಳಗೆ ಇಲ್ಲಿ ಈ ಅಗ್ನಿಶಾಮಕ ವಾಹನದೊಳಗೂ ಏನಿದೆ, ಮತ್ತೆ ಕೇವಲ ಈ ಏಣಿಗಳನ್ನು ಹೊಂದಿರುವಂತ ವಾಹನಗಳಿರ್ತವೆ, ಅವನ್ನ ಎತ್ತರದ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಬಳಸ್ತಾರೆ. ಈ ರೀತಿ ಏಣಿ ಹೊಂದಿದ ವಾಹನಗಳು ಮತ್ತು ಪೂರಕ ಟ್ರೈಲರ್ಗಳು. ಈ ರೀತಿ ಟ್ರೈಲರ್ಗಳನ್ನು ಹೊಂದಿರುವಂತಹ ವಾಹನಗಳು, ಸಪರೇಟ್ ಆಗಿ ಟ್ರೈಲರ್ ಇರುವಂತಹ ವಾಹನಗಳು ಇವು ಬರ್ತವೆ. ಮತ್ತು ಅಗ್ನಿಶಾಮಕ ವಾಹನಗಳು ಇವು ಸಹಿತ ಎಲ್ಲ ಸಾರಿಗೆ ವಾಹನ ಆಗ್ತವೆ. ಮತ್ತು ಕೀಲುಳ್ಳ ವಾಹನಗಳು ಅಂದ್ರೆ ಆರ್ಟಿಕ್ಯುಲೇಟೆಡ್ ವೆಹಿಕಲ್ಸ್ ಅಂತಾರೆ. ಅಂದ್ರೆ ತಮಗೆ ಯಾವ ರೀತಿ ಬೇಕು ಆ ರೀತಿ ಸರಕನ್ನ ಸಾಗಿಸಲಿಕ್ಕೆ, ಲಿಫ್ಟ್ ರೀತಿ ಅದನ್ನ ಮೇಲೆ ಎತ್ತಲಿಕ್ಕೆ, ಅಂದ್ರೆ ಏನು ಹೈಡ್ರಾಲಿಕ್ಸ್ ಅನ್ನು ಹೊಂದಿರುವಂತಹ ವಾಹನಗಳಿರ್ಬೋದು. ಸೊ ಇವುಗಳಿಗೆ ಆರ್ಟಿಕ್ಯುಲೇಟೆಡ್ ವೆಹಿಕಲ್ಸ್ ಅಂತಾರೆ. ಸೊ ಇವುಗಳು ಸಹಿತ ಸಾರಿಗೆ ವಾಹನ ಆಗ್ತವೆ. ಆಮೇಲೆ ಶವ ವಾಹನಗಳು, ಸೊ ಇದು ಸಾರಿಗೆ ವಾಹನ ಅಂತ ಆಗ್ತದೆ. ಓಮ್ನಿ ಬಸ್ ಅಂತೇಳಿ ಬರ್ತದೆ, ಅಂದ್ರೆ ರಸ್ತೆಯಲ್ಲಿ ವ್ಯಾಪಕವಾಗಿ ಬಳಕೆಯಾಗುವುದರಿಂದ ಅದನ್ನು ಫಿಟ್ನೆಸ್ ವ್ಯವಸ್ಥೆ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಸಾರಿಗೆ ವಾಹನ ವರ್ಗದಲ್ಲಿ ಇರಿಸಲಾಗಿದೆ. ಆದಾಗ್ಯೂ ಅಂತ ವಾಹನಗಳ ಮೇಲೆ ವಿಧಿಸಬೇಕಾದ ತೆರಿಗೆಗಳು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ. ಓಮ್ನಿ ಬಸ್ಗಳು, ಈ ರೀತಿ ಬಸ್ಗಳಿರ್ಬೋದು. ಸೊ ಇವೆಲ್ಲ ಸಾರಿಗೆ ವಾಹನಗಳು. ಇನ್ನು ಸಾರಿಗೆಯೇತರ ವಾಹನಗಳು ಯಾವ ಅನ್ನೋದನ್ನ ನೋಡೋಣ. ಈಗಾಗಲೇ ಹೇಳಿದಂತೆ ಸಾರಿಗೆ ವಾಹನದಲ್ಲಿ ಸರಕುಗಳನ್ನು ಸಾಗಿಸಲು ಸೈಡ್ ಕಾರ್ ಹೊಂದಿರುವ ಮೋಟಾರ್ ಸೈಕಲ್ ಅನ್ನ ಸಾರಿಗೆ ವಾಹನ ಅಂತಾರೆ. ಆದ್ರೆ ಈ ರೀತಿ ವ್ಯಕ್ತಿಗಳನ್ನ ಸಾಗಿಸಲಿಕ್ಕೆ ಬಳಸುವಂತಹದ್ದು ಸಾರಿಗೆಯೇತರ. ಆದ್ರೆ ಇಲ್ಲಿ ಸೈಡ್ ಕಾರ್ಗಳು ಸರಕುಗಳನ್ನ ಸಾಗಿಸಲಿಕ್ಕೆ ಬಳಸಿದ್ರೆ ಅದು ಸಾರಿಗೆ ವಾಹನ ಆಗ್ತದೆ. ಈ ತರ ಸೈಡ್ ಕಾರ್ ಇಲ್ಲದೆ ಇರುವಂತ ವೆಹಿಕಲ್ ಇದ್ರೆ ಅದು ಸಾಮಾನ್ಯ ವೆಹಿಕಲ್, ಟೂ ವೀಲರ್ ಆಗ್ತದೆ. ಅದು ಸಹಿತ ಈ ಸಾರಿಗೆಯೇತರ ವಾಹನದಲ್ಲಿ ಬರ್ತದೆ. ಇನ್ನು ಮೊಪೆಡ್ಗಳು ಮತ್ತು ಮೋಟಾರೀಕೃತ ಸೈಕಲ್ಗಳು
ಎಂಜಿನ್ ಸಾಮರ್ಥ್ಯ 25 ಸಿಸಿಗಿಂತ ಹೆಚ್ಚಿರುವುದು. ಯಾಕಂದ್ರೆ 25 ಸಿಸಿಗಿಂತ ಕಡಿಮೆ ಇದ್ರೆ ಅದು ವಾಹನ ಅಂತ ಕನ್ಸಿಡರ್ ಆಗೋದಿಲ್ಲ. ಸೊ 25 ಸಿಸಿಗಿಂತ ಹೆಚ್ಚಿರುವಂತ ಮೋಟಾರೀಕೃತ ಸೈಕಲ್ಗಳು ಮತ್ತು ಮೊಪೆಡ್ಗಳು, ಅಂದ್ರೆ ಈ ರೀತಿ ಮೊಪೆಡ್ಗಳಿರ್ಬೋದು ಅಥವಾ ಈ ರೀತಿ ಎಲೆಕ್ಟ್ರಿಕ್ ಸೈಕಲ್ ಇರ್ಬೋದು, ಬೈಸಿಕಲ್ ಇರ್ಬೋದು, ಈ ರೀತಿ ವೆಹಿಕಲ್ಗಳು ಸಹಿತ ಇಲ್ಲಿ ಮೋಟಾರ್ ವಾಹನ ಅಂತ ಕನ್ಸಿಡರ್ ಆಗ್ತವೆ. ಆದರೆ ಸಾಮರ್ಥ್ಯ 25 ಸಿಸಿಗಿಂತ ಹೆಚ್ಚಿದ್ರೆ ಮಾತ್ರ. ಅದೇ ಕಡಿಮೆ ಇದ್ರೆ ಅದು ಮೋಟಾರ್ ವಾಹನ ಅಂತ ಕನ್ಸಿಡರ್ ಆಗುದಿಲ್ಲ. ಮುಂದೆ ವಿಕಲಾಂಗರ ವಾಹನ, ಇನ್ವ್ಯಾಲಿಡ್ ಕ್ಯಾರೇಜ್ ಅಂತ ಹೇಳ್ತಾರೆ. ಈ ರೀತಿ ತಾವು ನೋಡಿದ್ದೀರಾ. ಸೊ ಅವರಿಗೆ ಅನುಕೂಲವಾಗುವಂತ ಒಂದು ವಾಹನ ಮಾಡಿರ್ತಾರೆ, ಅದು ಇನ್ವ್ಯಾಲಿಡ್ ಕ್ಯಾರೇಜ್ ಅಂತ ಹೇಳ್ತಾರೆ. ಮತ್ತು ವೈಯಕ್ತಿಕ ಬಳಕೆಗಾಗಿ 3 ಚಕ್ರದ ವಾಹನಗಳು, 3 ಚಕ್ರದ ವಾಹನ ವೈಯಕ್ತಿಕ ಬಳಕೆಗಾಗಿ ಬಳಸುವಂತಹದ್ದು. ಈ ರೀತಿ ವಾಹನ ಇದ್ರೂ ಸಹಿತ ಅದು ಸಾರಿಗೆಯೇತರ ವಾಹನ ಆಗ್ತದೆ. ಮತ್ತು ಮೋಟಾರ್ ಕಾರ್ ಅಂತ ಎಲ್ಲರೂ ನೋಡಿದ್ದಾರೆ, ಇದು ಸಾರಿಗೆಯೇತರ ವಾಹನದೊಳಗೆ ಬರ್ತದೆ. ಆಮೇಲೆ ಫೋರ್ ಕ್ಲಿಫ್ಟ್ ಅಂತ ಬರ್ತವೆ. ಈ ರೀತಿ ಏನಾದರೂ ಸರಕುಗಳನ್ನ ಎತ್ತಲಿಕ್ಕೆ, ವೈಯಕ್ತಿಕವಾಗಿ ಬಳಸಲಿಕ್ಕೆ, ಇದು ಟ್ರಾನ್ಸ್ಪೋರ್ಟೇಷನ್ ಉದ್ದೇಶ ಹೊಂದಿರುವುದಿಲ್ಲ, ಇಲ್ಲಿ ವೈಯಕ್ತಿಕವಾಗಿ ಬಳಸಲಿಕ್ಕೆ ಮಾಡಿದಂತ ವಾಹನಗಳು, ಅದಕ್ಕೆ ಇದು ಸಾರಿಗೆಯೇತರ ಅಂತ ಕನ್ಸಿಡರ್ ಮಾಡ್ತಾರೆ. ರಿಗ್, ಜನರೇಟರ್, ಕಂಪ್ರೆಸರ್ ನಂತ ಉಪಕರಣಗಳನ್ನು ಅಳವಡಿಸಿರುವ ವಾಹನಗಳು ಅಥವಾ ಟ್ರೇಲರ್ಗಳು, ಕಂಪ್ರೆಸರ್ ಇರ್ಬೋದು, ಜನರೇಟರ್ ಹೊಂದಿರಬಹುದು, ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಮಾಡ್ತಾರೆ. ಕ್ರೇನ್ ಅಳವಡಿಸಲಾಗಿರುವ ವಾಹನ, ಈ ರೀತಿ ವಾಹನವನ್ನ ಸಾರಿಗೆಯೇತರ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಇದು ಸಾಗಾಟ ಮಾಡಲಿಕ್ಕೆ ಬಳಸೋದಿಲ್ಲ, ಇದನ್ನ ಬೇರೆ ವಾಹನಗಳು ಎಲ್ಲಿ ಸಿಲುಕಿಕೊಂಡ್ರೆ ಅವನು ಎತ್ತಲಿಕ್ಕೆ ಅಥವಾ ಈ ರೀತಿ ಲಿಫ್ಟ್ ಮಾಡಲಿಕ್ಕೆ ಬಳಸುವಂತ ವಾಹನ ಆಗಿರೋದ್ರಿಂದ ಇದನ್ನ ಸಾರಿಗೆಯೇತರ, ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಮುಂದೆ ಕೃಷಿ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್, ಕೇವಲ ಕೃಷಿಗಾಗಿ ಬಳಸುವಂತ ಟ್ರ್ಯಾಕ್ಟರ್ ಮಾತ್ರ ಸಾರಿಗೆಯೇತರ ಅಂತ ಕನ್ಸಿಡರ್ ಆಗ್ತದೆ. ಈ ಪವರ್ ಟ್ರಿಲ್ಲರ್ ಅಂತ ಇದು ಹೊಲದಲ್ಲಿ ಕೆಲಸ ಮಾಡುವಂತದ್ದು. ಸೊ ಇದು ಸಹಿತ ಈ ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಆಗ್ತದೆ. ಇದನ್ನ ರಸ್ತೆ ಮೇಲೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬಳಸೋದಿಲ್ಲ, ಅದಕ್ಕಾಗಿ ಇವು ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಕರೀತಾರೆ, ಈ ಟ್ರ್ಯಾಕ್ಟರ್ ಮತ್ತು ಈ ಪವರ್ ಟ್ರಿಲ್ಲರ್. ಇನ್ನು ವೈಯಕ್ತಿಕ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟ ಮತ್ತು ಸಂಪೂರ್ಣವಾಗಿ ವೈಯಕ್ತಿಕ ಬಳಕೆಗಾಗಿ ಮಾತ್ರ ಘೋಷಿಸಲಾದ ಖಾಸಗಿ ಸೇವಾ ವಾಹನ, ಅಂದ್ರೆ ಸ್ವಂತಕ್ಕಾಗಿ ಬಳಸ್ತಾ ಇರುವಂತಹ ವಾಹನ, ಇದು ಪಬ್ಲಿಕ್ಗೆ ಅಲ್ಲಿ ಬಾಡಿಗೆಗಾಗಿ ಓಡಿಸೋದಿಲ್ಲ ಅಂತಂದ್ರೆ ಅದು ಸಹಿತ ಸಾರಿಗೆಯೇತರ ವಾಹನ ಅಂತ ಆಗ್ತದೆ. ಅಂದ್ರೆ ವೈಯಕ್ತಿಕವಾಗಿ ಬಳಸುವ ವಾಹನಗಳೆಲ್ಲ ಸಾರಿಗೆಯೇತರ ವಾಹನಗಳಾಗ್ತವೆ. ಒಂದು ವೈಯಕ್ತಿಕ ಬಳಕೆಗಾಗಿ ಕ್ಯಾಂಪರ್, ವ್ಯಾನ್ ಅಥವಾ ಟ್ರೇಲರ್, ಈ ರೀತಿ ವಾಹನ, ಇದು ಕ್ಯಾಂಪರ್ ವಾಹನ ಅಂತ ಈಗಾಗಲೇ ಹೇಳಿದ್ದೀನಿ. ವೈಯಕ್ತಿಕವಾಗಿ ಬಳಸ್ತಾ ಇದ್ರೆ ಇದು ಸಾರಿಗೆಯೇತರ ಆಗ್ತದೆ. ಅದನ್ನ ಬಾಡಿಗೆಗೆ ಓಡಿಸ್ತಿದ್ರೆ, ದುಡ್ಡಿಗಾಗಿ ಸಾರ್ವಜನಿಕರ ಉಪಯೋಗ ಬಳಸಿದ್ರೆ ಅದು ಸಾರಿಗೆ ವಾಹನ ಆಗ್ತದೆ. ಇನ್ನು ಟೋ ಟ್ರಕ್ಗಳು, ಬ್ರೇಕ್ ಡೌನ್ ವ್ಯಾನ್ ಮತ್ತು ರಿಕವರಿ ವಾಹನಗಳಂತ ಬರ್ತವೆ. ಅಂದ್ರೆ ಇವು ಸಹಿತ ಯಾವ ತರ ಕ್ರೇನ್ ಗತ ಇರ್ತವೆ ಲಿಫ್ಟ್ ಮಾಡಕ್ಕೆ, ಆ ರೀತಿ ಇಲ್ಲಿಯೂ ಸಹಿತ ಇವನ್ನ ಯಾವ್ದಾದ್ರು ವಾಹನ ಬ್ರೇಕ್ ಡೌನ್ ಆದ್ರೆ ಅದನ್ನ ಲಿಫ್ಟ್ ಮಾಡ್ಲಿಕ್ಕೆ, ಬೇರೆ ಕಡೆ ಸಾಗಿಸ್ಲಿಕ್ಕೆ ಬಳಸುವಂತಹ ವಾಹನಗಳು, ಇವು ಸಾರಿಗೆಯೇತರ ವಾಹನಗಳಾಗ್ತವೆ. ಸೊ ಅವಕ್ಕೆ ಟೋ ಟ್ರಕ್, ಬ್ರೇಕ್ ಡೌನ್ ವ್ಯಾನು ಅಥವಾ ರಿಕವರಿ ವಾಹನಗಳು ಅಂತ ಇರ್ಬೋದು. ಮುಂದೆ ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆಗಳ ಒಡೆತನದ ಟವರ್ ವ್ಯಾನ್ಗಳು ಮತ್ತು ಮರ ಸವರು ವಾಹನಗಳು, ನಾರ್ಕೆಲ್ ಏಣಿಗಳಂತ ಹೇಳಿ ವಾಹನಗಳಂತೂ ಹೇಳಿದ್ದೀನಿ. ಅವು ಸಾರ್ವಜನಿಕ ಪ್ರದೇಶಕ್ಕಾಗಿ ಬಳಸ್ತಾ ಇದ್ರೆ ಅವು ಸಾರಿಗೆ ವಾಹನ ಆಗ್ತವೆ. ಆದ್ರೆ ಅದೇ ರೀತಿ ವಾಹನಗಳು ಈ ರೀತಿ ಟವರ್ ಗಳನ್ನು ಹೊಂದಿದ್ರೆ, ಅದನ್ನ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿರುವಂತಹ ಟವರ್ಗಳು ಇದ್ರೆ ಮತ್ತು ಮರ ಸವರಲಿಕ್ಕೆ ಇರುವಂತಹ ವಾಹನಗಳಿದ್ರೆ ಅವುಗಳು ಏನಂದ್ರೆ ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ನಿಯಮ 2 CA ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ನಿರ್ಮಾಣ ಉಪಕರಣ ವಾಹನಗಳು, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ವೆಹಿಕಲ್ಸ್ ಅಂತ ಹೇಳಿ ಇರ್ತವೆ. ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ ಕೆಲಸಕ್ಕಾಗಿ ಬಳಸ್ತಾರೆ ಅಂತ ಇಕ್ವಿಪ್ಮೆಂಟ್ಸ್ ಗಳನ್ನ ಹೊಂದಿರುವಂತಹ ವಾಹನಗಳು. ಅವು ಸಾರ್ವಜನಿಕ ರಸ್ತೆಯನ್ನು ಬಳಸಿದ್ರು ಅದು ಮುಖ್ಯ ಉದ್ದೇಶ ರಸ್ತೆಯ ರಹಿತವಾಗಿ, ಅಂದ್ರೆ ರಸ್ತೆ ಮೇಲೆಲ್ಲ ಬೇರೆ ಕಡೆ ಕೆಲಸ ಮಾಡುವಂಥದ್ದು, ರಸ್ತೆ ಬಿಟ್ಟು ಆಫ್ ರೋಡ್ ಕೆಲಸ ಮಾಡುವಂಥದ್ದು ಇದ್ರೆ ಅದು ಸಾರಿಗೆಯೇತರ ಆಗ್ತದೆ. ಆದ್ರೆ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಲು ಸಾರ್ವಜನಿಕ ರಸ್ತೆಯನ್ನ ನಿಯಮಿತವಾಗಿ ಬಳಸ್ತಿದ್ರೆ ಮತ್ತು ಅಂತ ಚಟುವಟಿಕೆಗೆ ಬಳಸಲಾಗುವ ಡಂಪರ್ಗಳಿದ್ರೆ ಮತ್ತು ಅಗೆಯುವ ಕೆಲಸ ಅಂತ ನಿರ್ಮಾಣ ಉಪಕರಣ ವಾಹನಗಳನ್ನು ಸಾರಿಗೆ ವಾಹನಗಳಂತೆ ಪರಿಗಣಿಸ್ತಾರೆ. ಸೊ ಇಲ್ಲಿ ವ್ಯತ್ಯಾಸ ಅಂದ್ರೆ ರಸ್ತೆಯನ್ನು ಬಳಸುವಂತದ್ದು ಇದ್ರೆ ಸಾರಿಗೆ ವಾಹನ, ರಸ್ತೆಗಿಂತ ಮುಖ್ಯವಾಗಿ ನಿರ್ದಿಷ್ಟ ಸ್ಥಳದಲ್ಲಿ ಕೆಲಸ ಮಾಡುವಂತ ವಾಹನಗಳಿದ್ರೆ ಅವು ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಆಗ್ತವೆ. ಈ ರೀತಿ ಇವು ರಸ್ತೆ ಮೇಲೆ ಹೋದ್ರೂ ಸಹಿತ ಈ ರೀತಿ ವಾಹನಗಳು ರಸ್ತೆ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಿರ್ತವೆ, ರಸ್ತೆ ಮೇಲೆ ಅಡ್ಡಾಡೋದು ಮುಖ್ಯ ಉದ್ದೇಶ ಇರುವುದಿಲ್ಲ. ಸೊ ಇದಕ್ಕಾಗಿ ಇವು ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಲಗೇಜ್ ಬಾಕ್ಸ್ ಹೊಂದಿರುವಂತ ಮೋಟಾರ್ ಸೈಕಲ್, L1 L2 ವರ್ಗದ ಮೋಟಾರ್ ವಾಹನಗಳು. ಸೊ ಈ ತರ ಸ್ವಿಗ್ಗಿ, ಜೊಮ್ಯಾಟೊ ಈ ಫುಡ್ ಡೆಲಿವರಿ ಮಾಡುವಂತ ವಾಹನಗಳು, ಏನು ಬ್ಯಾಗೇಜ್ ಅಥವಾ ಲಗೇಜ್ ಅನ್ನ ಹೊಂದಿರುವಂತದ್ದು, ಈ ರೀತಿ ಮೋಟಾರ್ ಸೈಕಲ್ಗಳು ಸಹಿತ ಇಲ್ಲಿ ಸಾರಿಗೆಯೇತರ ವಾಹನ ಅಂತ ಕನ್ಸಿಡರ್ ಮಾಡ್ತಾರೆ. ಆರೋಗ್ಯ, ಶಿಕ್ಷಣ ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಚಟುವಟಿಕೆಗಳ ಪ್ರಚಾರಕ್ಕಾಗಿ ನಿರ್ದಿಷ್ಟ ತಾಂತ್ರಿಕ ವೈಶಿಷ್ಟ್ಯಗಳು, ವ್ಯವಸ್ಥೆ ಮತ್ತು ಉಪಕರಣಗಳು ಹೊಂದಿರುವ ವಾಣಿಜ್ಯೇತರ ಉದ್ದೇಶಕ್ಕಾಗಿ ಬಳಸಲಾಗುವ ವಿಶೇಷ ಉದ್ದೇಶದ ವಾಹನಗಳು. ಸೊ ಇಲ್ಲಿ ಸಾರ್ವಜನಿಕ ಒಂದು ಸೇವೆಗಾಗಿ ಅಥವಾ ಶಿಕ್ಷಣ ಅಥವಾ ಆರೋಗ್ಯ
ಅಥವಾ ಪರಿಸರ ಕಾನೂನಿನ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಸದುದ್ದೇಶ ಹೊಂದಿರುವಂಥ ಮತ್ತು ನಿರ್ದಿಷ್ಟ ತಾಂತ್ರಿಕ ವೈಶಿಷ್ಟ್ಯ ವ್ಯವಸ್ಥೆ ಮತ್ತು ಉಪಕರಣಗಳನ್ನು ಹೊಂದಿರುವಂಥ ಮತ್ತು ಇದು ಕಮರ್ಷಿಯಲ್ ಉದ್ದೇಶ ಇರುವುದಿಲ್ಲ, ಅಲ್ಲಿ ದುಡ್ಡು ಮಾಡುವಂಥ ವ್ಯಾಪಾರ ಮಾಡುವಂಥ ಉದ್ದೇಶ ಇರುವುದಿಲ್ಲ. ಈ ರೀತಿ ಸೇವೆಗಾಗಿ ಬಳಸುವಂಥ ವಿಶೇಷ ಉದ್ದೇಶದ ವಾಹನ ಇದ್ದರೆ ಅದನ್ನು ಸಹಿತ ಸಾರಿಗೆಯೇತರ ವಾಹನ ಅಂತಾರೆ. ತಾವು ನೋಡ್ಬೋದು, ಇದು ಆರೋಗ್ಯಕ್ಕಾಗಿ ಸಾರ್ವಜನಿಕ ಸೇವೆಗಾಗಿ ಬಳಸುವಂಥ ವಾಹನ ಇದ್ದರೆ ಇಲ್ಲಿ ವ್ಯಾಪಾರದ ಉದ್ದೇಶ ಇಲ್ಲ, ಅಂಥ ವಾಹನಗಳು ಸಹಿತ ಇಲ್ಲಿ ಸಾರಿಗೆಯೇತರ ವಾಹನ ಅಂತ ಆಗ್ತದೆ. ಈ ರೀತಿ ಇಲ್ಲಿ ವಾಹನಗಳನ್ನು ವರ್ಗೀಕರಿಸಿದ್ದಾರೆ. ಇದಿಷ್ಟು ಮೋಟಾರ್ ವಾಹನಗಳ ಕುರಿತಾಗಿ ಇರುವಂಥ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ವಾಹನ ಚಾಲಕರ ಶಾಸನಬದ್ಧ ಕರ್ತವ್ಯಗಳ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಧನ್ಯವಾದಗಳು.